ಹಾಯ್ ಎಲ್ಲರಿಗೂ. ಇವತ್ತು ನಾವು ಲವರ್ಸ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರೋಣ. ಸೊ ಈ ಲವರ್ಸ್ ಕಾರ್ಡ್ ಅಂದರೆ ಯಾವ ಝೋಡಿಯಾಕ್ ಸೈನ್ನ ಆಸ್ಟ್ರಾಲಜಿಕಲ್ ಬೆಲ್ಟಲ್ಲಿ ತೋರಿಸುತ್ತೆ? ಇದು ಬಂದ್ಬಿಟ್ಟು ಜೆಮಿನೈ ತೋರಿಸುತ್ತೆ. ಯಾಕೆ? ನೀವು ಜೆಮಿನೈಯಲ್ಲೂ ನೋಡ್ಬೋದು, ಇಟ್ ಹ್ಯಾಸ್ ಅ ಮಿಕ್ಸ್ ಆಫ್ ಲೈಕ್ ಮೇಲ್ ಆ್ಯಂಡ್ ಫೀಮೇಲ್ ಎನರ್ಜಿ ಅಲ್ವಾ. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೋದು. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಂತ ಅಂದರೆ ಈ ಲವರ್ಸ್ ಕಾರ್ಡು ಮೇಜರ್ ಆಗಿ ಏರ್ ಸೈನ್ ಜೆಮಿನೈ ಸೈನ್ಗೆ ತೋರಿಸುತ್ತೆ. ಬಿಕಾಸ್ ಇಲ್ಲಿ ಡ್ಯುಯಲ್ ನೇಚರ್ ಇದೆ ಮತ್ತು ಲಾಟ್ ಆಫ್ ಪ್ಲೇಫುಲ್ನೆಸ್ ಇದೆ. ಬಿಕಾಸ್ ನಾವು ಮರ್ಕ್ಯುರಿ ಸೈನ್ಸ್ ಅಲ್ಲೇನೆ ನಾವು ಆ ಲವಿಂಗ್ ನೇಚರ್ ತುಂಬ ಒಂದು ಲೈಕ್ ಅ ವೆರಿ ನೈಸ್ ಲವಿಂಗ್ ನೇಚರ್ ಎನರ್ಜಿನ ನಾವು ನೋಡ್ಬೋದು. ಸೊ ಅದನ್ನ ಇದು ತೋರಿಸ್ತಾ ಬರುತ್ತೆ. ಆಯ್ತಾ? ಸೊ ಹೆನ್ಸ್ ಇದು ಜೆಮಿನೈ ಸೈನ್ಗೆ ರೆಸನೇಟ್ ಆಗುತ್ತೆ. ಮತ್ತು ಯಾವಾಗಲೇ ಲವರ್ಸ್ ಕಾರ್ಡ್ ನೀವು ಮಾಡುವಾಗ ರೀಡಿಂಗಲ್ಲಿ ಬಂದು ಸಹ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಅಂತ. ಆಯ್ತಾ? ಲವರ್ಸ್ ಕಾರ್ಡ್ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ನ ತೋರಿಸುತ್ತೆ, ಇಂಟಿಮೆಸಿ, ಮತ್ತು ಒಂದು ಒಳ್ಳೆ ಅನ್ಯೋನ್ಯತೆಯ ರಿಲೇಶನ್ಶಿಪ್ ಇದೆ ನಿಮ್ಮ ಹಸ್ಬೆಂಡ್ ಮಧ್ಯೆ. ಇಲ್ಲ ಅಂತ ಅಂದರೆ ನೀವು ಯಾರ ಜೊತೆಗಾದರೂ ಕೇಳ್ತಾ ಇದ್ದರೆ ಈ ಪರ್ಟಿಕ್ಯುಲರ್ ವ್ಯಕ್ತಿ ಜೊತೆಗೆ ನನ್ನ ರಿಲೇಶನ್ಶಿಪ್ ಹೆಂಗಿದೆ ಅಂತಂದರೆ ತುಂಬ ಅನ್ಯೋನ್ಯವಾಗಿದೆ. ಒಂದು ಒಳ್ಳೆ ಇಂಟಿಮೇಟ್ ರಿಲೇಶನ್ಶಿಪ್, ಒಂದು ಒಳ್ಳೆ ಪಾರ್ಟ್ನರ್ಶಿಪ್, ಒಂದು ಒಳ್ಳೆ ಸೋಲ್ಮೇಟ್ ಕನೆಕ್ಷನ್ ಥರ ಅನಿಸುತ್ತೆ. ಮತ್ತು ಇನ್ನೊಂದೇನಂತಂದರೆ ನೀವು ಇನ್ನೊಬ್ರ ಜೊತೆ ಯಾರ ಜೊತೆ ಕೇಳ್ತಾ ಇದ್ದೀರೋ ಇಬ್ಬರ ಮಧ್ಯೆನೂ ಒಳ್ಳೆ ಅನ್ಯೋನ್ಯತೆ ಇದೆ, ಒಂದು ಕಾಮನ್ ಗೋಲ್ ಇದೆ, ಕನ್ಫ್ಯೂಷನ್ ಇಲ್ಲ, ಮತ್ತು ಒಂದು ಒಳ್ಳೆ ಹಾರ್ಮನಿ, ಒಂದು ಒಳ್ಳೆ ಲವಿಂಗ್ ಎನರ್ಜಿ ಇದೆ, ವಿಚ್ ಇಸ್ ನಾಟ್ ಸೆಲ್ಫಿಶ್, ಬಟ್ ಜೊತೆಗಿದ್ರೂ ಸಹ ಒಂದು ಇಂಡಿಪೆಂಡೆನ್ಸ್ ಇದೆ, ಒಂದು ಹೆಲ್ದಿ ರಿಲೇಶನ್ಶಿಪ್ ಥರ ಇದೆ. ಇದು ಡಿವೈನ್ ಕೊಡ್ತಾ ಇರೋ ಬ್ಲೆಸ್ಸಿಂಗ್ ಅಂತರ ಅರ್ಥ ಮಾಡ್ಕೋಬೋದು. ಬಟ್ ಇನ್ನೊಂದೇನು ತೋರಿಸುತ್ತೆ ಅಂತಂದರೆ ನಿಮ್ಮ ಹತ್ರ ಏನು ಮಿಸ್ ಆಗಿದೆ ಅದು ಅದರ್ ಪರ್ಸನ್ ಕವರ್ ಮಾಡ್ತಾರೆ. ಅದರ್ ಪರ್ಸನ್ ಏನು ಮಿಸ್ ಆಗಿದೆ ಅದನ್ನ ನೀವು ಕವರ್ ಮಾಡ್ತೀರಾ, ಅದನ್ನು ಇದು ತೋರಿಸುತ್ತೆ. ಆಯ್ತಾ? ಅಂದರೆ ಈಗ ನೀವು ತುಂಬ ಸಾಫ್ಟ್ ಇದ್ರೆ ಅವ್ರು ತುಂಬ ಒಂಥರ, ನೀವು ತುಂಬ ಎಮೋಷ್ನಲ್ ಇದ್ರೆ ಅವ್ರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಸೊ ಬ್ಯಾಲೆನ್ಸ್ ಮಾಡ್ತೀರಾ. ಅವರು ತುಂಬ ಪ್ರಾಕ್ಟಿಕಲ್ ಆಗಿದೆ, ನೀವು ನಿಮ್ಮ ಎಮೋಷ್ನಲ್ ಸೈಡಿಂದ ಅವ್ರನ್ನ ಬ್ಯಾಲೆನ್ಸ್ ಮಾಡ್ತೀರಾ. ನೀವು ತುಂಬ ಎಮೋಷ್ನಲ್ ಆಗಿದೆ, ಅವ್ರ ಪ್ರಾಕ್ಟಿಕಲ್ ಸೈಡಿಂದ ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ತಾರೆ, ಆ ಥರ. ಆಯ್ತಾ? ಸೊ ಈ ಲವರ್ಸ್ ಕಾರ್ಡ್ ಬಂದ್ಬಿಟ್ಟು ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ಸು ಬರೋ ಚಾನ್ಸಸ್ ಇದೆ ಅಂತಲೂ ತೋರಿಸುತ್ತೆ. ಇನ್ನೊಂದೇನಂತಂದರೆ ಒಂದು ರಿಲೇಶನ್ಶಿಪ್ಪಲ್ಲಿ ಇದು ಬಂದ್ಬಿಟ್ಟು ನಿಮಗೆ ತುಂಬ ಚಾಯ್ಸಸ್ ಇದೆ. ಸೊ ಆ ಚಾಯ್ಸಸ್ಸಲ್ಲಿ ನಿಮಗೆ ಇಂಟ್ಯೂಟಿವ್ಲಿ ಯಾವ್ದು ಫೀಲ್ ಆಗುತ್ತೆ ಇವರೇ ಅಂತ ಅವ್ರಿಗೆ ಗೋ ಹೆಡ್ ಅಂತ ತೋರಿಸುತ್ತೆ. ಆಯಿತಾ? ಒಂದೊಳ್ಳೆ ಹಾರ್ಮೋನಿಯಸ್ ರಿಲೇಶನ್ಶಿಪ್, ಬೇಸಿಕಲಿ ಲಾಟ್ ಆಫ್ ಲವಿಂಗ್ ಎನರ್ಜಿ, ಗುಡ್ ಎನರ್ಜಿನ ತೋರಿಸುತ್ತೆ. ಇದು ಬಂದ್ಬಿಟ್ಟು ಅಪ್ರೈಟ್ ಲವರ್ಸ್ ಕಾರ್ಡ್ದು ಅರ್ಥ. ರಿವರ್ಸ್ ಲವರ್ಸ್ ಕಾರ್ಡ್ ಏನು ಹೇಳ್ತಾ ಬರುತ್ತೆ ಅಂದರೆ ಇದು ಯಾವಾಗಲೇ ಒಂದು ರೀಡಿಂಗಲ್ಲಿ ಬಂದರೂ ನೀವು ಅರ್ಥ ಮಾಡ್ಕೋಬೋದು ಇಟ್ಸ್ ಅ ನೋ ಕಾರ್ಡ್ ಅಂತ. ಯಾಕಂತ ಅಂದರೆ ಇಲ್ಲಿ ಜಗಳ ಇರ್ಬೋದು, ನಿಮ್ಮ ಇಲ್ಲ ನಿಮ್ಮ ಅದರ್ ಹಾಫ್ ಯಾರು ಇರ್ತಾರೋ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರೋ ಅವರ ನಿಮ್ಮ ಮಧ್ಯೆ ಜಗಳ ಇರ್ಬೋದು, ಇಲ್ಲ ಡಿವೋರ್ಸ್ ಚಾನ್ಸಸ್ ಇರ್ಬೋದು. ಯಾಕಂತಂದರೆ ನಿಮ್ಮಲ್ಲಿ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅಂದರೆ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು. ಅವರೊಂದು ಹೇಳೋದು ಅದು ನೀವೊಂದು ಅರ್ಥ ಮಾಡ್ಕೊಳ್ಳೋದು, ನೀವೊಂದು ಹೇಳೋದು ಅವರೊಂದು ಅರ್ಥ ಮಾಡ್ಕೊಳ್ಳೋದು, ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇರ್ಬೋದು. ಸೊ ಮತ್ತು ನಿಮಗೆ ಮೇ ಬಿ ಇಂಟ್ರೆಸ್ಟ್ ಕಡಿಮೆ ಆಗಿರ್ಬೋದು ಅದರ್ ಪರ್ಸನ್ ಮೇಲೆ. ಅಂದರೆ ಒಂದು ಅವರಿರೋ ನೇಚರ್ ಚೇಂಜ್ ಆಗಿರ್ಬೋದು, ಆ ಥರ ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನೊಂದೇನಂತಂದರೆ ಇದು ಬಂದ್ಬಿಟ್ಟು ಪುವರ್ ಡಿಸಿಷನ್ ಮೇಕಿಂಗ್. ಅಂದರೆ ಡಿಸಿಷನ್ ಮೇಕಿಂಗಲ್ಲಿ ಏನೋ ಕೊರತೆ ಇದೆ. ಸೊ ಕಾಮಾಗಿ ಕೂತು ಏನಂತ ರಿಸಾಲ್ವ್ ಮಾಡ್ಕೊಳ್ಳೋದು ವುಡ್ ಬಿ ಅ ಗೈಡೆನ್ಸ್. ಇಲ್ಲಿ ಏನಕ್ಕೂ ರಶ್ ಮಾಡಬೇಡಿ. ಸೊ ಮತ್ತು ಇಲ್ಲಿ ಆಲ್ಸೋ ಟ್ರಸ್ಟ್ ಇಶ್ಯೂಸ್ ಇದೆ ತುಂಬ, ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಡಿವೋರ್ಸ್ ಆ ಥರದಕ್ಕೆಲ್ಲ ಹೋಗ್ತಾ ಇದೆ ಇದು. ಮತ್ತು ಅದಕ್ಕೆ ಡಿಸ್ಕನೆಕ್ಷನ್ ಇದೆ, ಮತ್ತು ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಲ್ಲ, ಟ್ರಸ್ಟ್ ಇಲ್ಲ, ಒಂದು ಫೇತ್ ಇಲ್ಲ, ಒಬ್ರೊಬ್ರು ಜವಾಬ್ದಾರಿ ತಗೊಳ್ಳೋಕ್ಕೆ ರೆಡಿ ಇಲ್ಲ, ಆ ಥರ. ಸೊ ಬೇಸಿಕಲಿ ಇದು ರಿವರ್ಸ್ ಲವರ್ಸ್ ಕಾರ್ಡ್ದು ಅರ್ಥ. ಸೊ ಐ ಹೋಪ್ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಒತ್ತಿ. ಸೊ ನೆಕ್ಸ್ಟ್ ನಿಮಗೆ ಇದೇ ಥರ ಮುಂದಕ್ಕೆ ವೀಡಿಯೋಸ್ ನೋಟಿಫೈ ಆಗಿ ನಿಮಗೆ ಸಹಾಯ ಆಗುತ್ತೆ. ಮುಂದಿನ ವೀಡಿಯೋಲಿ ಸಿಗುವ. ಬಾಯ್.